ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಗೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಚಪಾತಿದ ಒಂದು ಹೊಸ ರೆಸಿಪಿ ತೋರ್ಸಾತೇವ್ರಿ. ಯಾವಾಗ್ಲೂ ನೋಡ್ರಿ ಚಪಾತಿ ಮಾಡ್ಲಿ ರೊಟ್ಟಿ ಮಾಡ್ಲಿ ಏನಾಗ್ತಾವ್ರಿ, ಒಂದ್ 2-3 ಎಕ್ಸ್ಟ್ರಾ ಉಳಿತಾವ್ರಿ. ಆ ಉಳಿದ ಚಪಾತಿಯಿಂದ ನಾವ ಏನ್ ಮಾಡೋದು ಅಂತ ವಿಚಾರ ಮಾಡ್ತಿರ್ತೇವ್ರಿ. ಆ ಚಪಾತಿಯಿಂದ ನಾನ್ರಿ ಒಂದ್ ಸ್ನಾಕ್ಸ್ ಅಥವಾ ಮಧ್ಯಾಹ್ನ ಊಟಕ್ಕ ನೀವ ಈ ತರ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬೋದ್ರಿ. ಮತ್ತ ಮಕ್ಕಳಿಗೂ ಹೊಸ ರೀತಿಯ ತಿಂಡಿ ಅನಿಸ್ತೈತ್ರಿ, ಅವ್ರು ತಿಂತಾರ್ರಿ ಇಷ್ಟಪಟ್ಟ. ಅವರು ಚಪಾತಿ ತಿನ್ನಕ್ ಇಷ್ಟ ಪಡಂಗಿಲ್ರಿ ಒಂದೊಂದ್ಸರಿ. ಆ ಟೈಮಲ್ಲಿ ನೀವು ಈ ಚಪಾತಿನ ಈ ರೀತಿ ಮಾಡಿ ಕೊಡಿ, ಇಷ್ಟಪಟ್ಟು ತಿಂತಾರ್ರಿ. ಅದನ್ನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾನಿಲ್ರಿ ಚಪಾತಿನ ಈ ತರ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಇಟ್ಕೋತೇನ್ರಿ. ಈ ತರ ಕಟ್ ಮಾಡಿದ್ರೆ ಏನಾಗ್ತೈತ್ರಿ, ಅವ್ರಿಗೂ ಏನೋ ಡಿಫ್ರೆಂಟ್ ಆಗೈತಿ, ರುಚಿಯಾಗಿರ್ತೈತಿ ಅಂತ ಹೇಳಿ ಅವರು ತಿಂತಾರ್ರಿ. ನೋಡ್ರಿ ನಾನಿಲ್ಲಿ ನೂಡಲ್ಸ್ ತರ ಏನ್ ಮಾಡೇನ್ರಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ನಾವೇನ್ ಮಾಡೇನ್ರಿ, ಒಂದ್ ಪ್ಯಾನ್ ಒಳಗ ಒಂದ್ 3-4 ಚಮಚ ಆಗುವಷ್ಟ ಎಣ್ಣೆ ಹಾಕೊಂಡೇನ್ರಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ ಚೆನ್ನಾಗಿ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ರಾತ್ರಿ ಉಳಿದ ಚಪಾತಿಯಿಂದ ನಿಮ್ಗ ಈ ತರ ಏನ್ ಮಾಡೋದ್ರಿ, ಕೇವಲ 10 ನಿಮಿಷನಾಗ ರೆಡಿ ಮಾಡ್ಕೋಬೋದ್ರಿ. ನಾನಿಲ್ರಿ ಒಂದ್ ಮೀಡಿಯಂ ಸೈಜ್ ಅಷ್ಟ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೇನ್ರಿ. ನೋಡ್ರಿ ಮಕ್ಕಳಿಗೆ ಮಾಡ್ಕೊಡ್ರಿ, ಒಂಥರ ಡಿಫ್ರೆಂಟ್ ಟೇಸ್ಟ್ ರುಚಿಯಾಗಿರ್ತೈತಿ, ಅವರು ತಿಂತಾರ್ರಿ. ಯಾಕಂದ್ರ ಇದು ಜಲ್ದಿ ಬಿ ಮಾಡ್ಕೋಬೋದ್ರಿ. ಈಗ ಅದಕ್ಕ ನಾನು ಒಂದ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಹಾಕೊಂಡ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡನ್ನೂ ಏನ್ ಮಾಡ್ಬೇಕ್ರಿ, ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡ್ರ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತ್ರಿ. ಈಗ ಫ್ರೈ ಮಾಡ್ಕೊಂಡ ಇದಕ್ಕ ಏನ್ ಮಾಡತ್ತೇನ್ರಿ, ಈಗ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಅರಿಶಿಣ ಪುಡಿ, ಆಮೇಲ್ರಿ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟ್ ಬೇಕಲ್ರಿ ಅಷ್ಟ ಅಚ್ಚ ಖಾರದ ಪುಡಿ ಒಂದ್ 2 ಚಮಚ ರೀ. ಆಮೇಲ್ರಿ ನಾನ್ರಿ ಮಸಾಲಾ ಪೌಡರ್ ಹಾಕೋತೇನ್ರಿ, ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ನೀವ್ ಯಾವ್ದು ಇರ್ತೈತಿಲ್ರಿ, ಯಾವ್ದು ಟೇಸ್ಟ್ ಇರ್ತೈತಿಲ್ಲ ಅದಕ್ಕ ನಿಮ್ಗ ರುಚಿ ಯಾವ್ದು ಅನಿಸ್ತೈತಿಲ್ರಿ ಮತ್ತ್ ಮಸಾಲೆ ಪದಾರ್ಥನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಖಂಡಿತ ನಿಮ್ ಮಗ ಈ ತರ ಮಾಡ್ಕೊಟ್ರಲ್ರಿ ಮನ್ಯಾಗ ಹುಡುಗರ ತಿಂತಾರಿ, ಅಷ್ಟು ರುಚಿಯಾಗಿ ಆಗ್ತದ್ರಿ ಇದ. ಚಪಾತಿ ತಿನ್ನೋಂಗಿಲ್ರಿ ಆ ಟೈಮ್ಗೆಲ್ಲ ನೀವು ಈ ತರ ಮಾಡ್ಕೊಟ್ರ ಅವ್ರಿಗೂ ಒಂಥರ ಹೊಸಾದೇನೋ ಮಾಡಿದಾರ ಅಂತ ಹೇಳಿ ಅವರು ತಿನ್ನಕ ಇಷ್ಟ ಪಡ್ತಾರ್ರಿ. ಅದಕ್ಕ ನೀವು ಇದನ್ನ ಈ ತರ ಮಾಡ್ಕೋಬೋದ್ರಿ. ನೋಡ್ರಿ ಈಗ ಟೊಮೆಟೊ ಮತ್ತ ಫ್ರೈ ಆಗವ್ರಿ. ಈಗ ಅದಕ್ಕ ನಾನಿಲ್ಲಿ ಸ್ಲೈಸ್ ಆಗಿ ಯಾವ ತರ ಕಟ್ ಮಾಡಿ ಇಟ್ಕೊಂಡಿನ್ರಿ ಚಪಾತಿ, ಆ ಚಪಾತಿನ ಇದ್ರೊಳಗ ಸೇರ್ಸ್ಕೊಂಡ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ತರ ನೀವು ಫ್ರೈ ಮಾಡ್ಕೊಂಡ್ ಮಿಕ್ಸ್ ಮಾಡ್ಕೊಂಡ್ರಿ ಬಿಸಿ ಬಿಸಿ ತಿನ್ನಾಕ ಮಸ್ತ್ ಆಗಿರ್ತೈತ್ರಿ. ಮತ್ತ ಇದ್ ನೋಡಾಕ ಏನಾಗ್ತೈತ್ರಿ, ನೂಡಲ್ಸ್ ತರಾನು ಕಾಣ್ತೈತ್ರಿ. ಏನೋ ಬೇರೆ ಚೇಂಜ್ ಇದೆ, ಏನೋ ಟೇಸ್ಟ್ ಇದೆ ಅಂತ ಹೇಳಿ ಏನ್ ಮಾಡ್ತಾರಿ, ತಿಂತಾರೆ. ಅಷ್ಟು ರುಚಿಯಾಗಿ ಟೇಸ್ಟ್ ಬಿ ಬರ್ರಿ ಆಗ್ತೈತ್ರಿ ಈ ತರ ಚಪಾತಿ ಒಗ್ಗರಣೆ ನೀವು ಮಾಡಿದ್ರಂದ್ರಿ ಎಲ್ಲಾರು ಮನಿ ಮಂದಿ ಎಲ್ಲಾ ತಿಂತೀರಿ, ಅಷ್ಟ್ ಮಸ್ತ್ ಆಗ್ತೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ ನಾನು ಇದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕಿ ರೀ ಬಿಸಿ ಬಿಸಿಯಾಗಿ ರೆಡಿ ಐತ್ರಿ. ನೀವು ಮಾಡಿ ನೋಡ್ರಿ, ನಮ್ಗ ಹೆಂಗೈತಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ. ನೋಡ್ರಿ ಈಗ ಈ ತರ ಒಂದ್ ಪ್ಲೇಟ್ಗೆ ಹಾಕಿ ಮಕ್ಕಳಿಗೆ ಕೊಟ್ಬಿಡಿ, ಅವ್ರು ಇಷ್ಟಪಟ್ಟು ತಿಂತಾರ್ರಿ. ಮಾಡಿ ನೋಡ್ರಿ ಒಂದ್ಸಲ ರೀ, ಅವ್ರಿಗೂ ಒಂಥರ ಖುಷಿ ಆಗ್ತದ್ರಿ. ಮತ್ರಿ ನಮಗೂ ಪ್ಲೀಸ್ ಸಪೋರ್ಟ್ ಮಾಡ್ರಿ. ನಾವ್ರಿ ಹೊಸ ಹೊಸ ಮತ್ ರೆಸಿಪಿ ನಿಮ್ ಜೊತೆ ಈ ತರ ಶೇರ್ ಮಾಡ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.